ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಇದೀಗ BPL ಫಲಾನುಭವಿಗಳು ಕೂಡ ಶುಲ್ಕವನ್ನು ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3-4 ದಿನಗಳಿಂದ ಇಲ್ಲಿ BPL ಕಾರ್ಡುದಾರರಿಗೂ ಕೂಡ ಇಲ್ಲಿ ಬೇರೆ ಬೇರೆ ಪರೀಕ್ಷೆಗೆ ಶುಲ್ಕವನ್ನು ಪಾವತಿಸಬೇಕಾಗಿರುವಂಥದ್ದು. ನಾನೀಗ ಆಸ್ಪತ್ರೆ ಒಳಭಾಗದಲ್ಲಿದ್ದೆ, ನೋಡ್ತಾ ಇರ್ಬೋದು. ಇದು ಕಾರವಾರದ ಜಿಲ್ಲಾಸ್ಪತ್ರೆ. ಕ್ರಿಮ್ಸ್ ಅಡಿಯಲ್ಲಿ ಬರುವಂಥ ಈ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದ BPL ಫಲಾನುಭವಿಗಳು ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಆದರೆ ಕಳೆದ 3-4 ದಿನಗಳಿಂದ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ 50% ಶುಲ್ಕವನ್ನು ಭರಿಸಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ರೋಗಿಗಳ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಅಂತಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರವಾರದ ಜಿಲ್ಲಾಸ್ಪತ್ರೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ಭಾಗದಿಂದಲೂ ರೋಗಿಗಳು ಕೂಡ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ BPL ಫಲಾನುಭವಿಗಳಿಗೆ ಅಂದರೆ BPL ಕಾರ್ಡ್ ಹೊಂದಿದಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ ಉಚಿತವಾಗಿ ಮಾಡಲಾಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ BPL ಫಲಾನುಭವಿಗಳು ಕೂಡ 50% ಶುಲ್ಕವನ್ನು ಪಾವತಿಸಬೇಕಾಗಿದೆ. ಎಕ್ಸ್ರೇ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ECG ಆಗಿರ್ಬೋದು ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಹೀಗಾಗಿ ರೋಗಿಗಳ ಸಂಬಂಧಿಕರು ಕೂಡ ಒಂದು ರೀತಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ಇದು ಕ್ರಿಮ್ಸ್ ಅಡಿಯಲ್ಲಿ ಬರುವಂತಹ ಆಸ್ಪತ್ರೆ ಆಗಿರೋದ್ರಿಂದ ಶುಲ್ಕವನ್ನು ಈ ಹಿಂದೆ ಭರಿಸಬೇಕಾಗಿತ್ತೆಂಬ ಮಾಹಿತಿಯನ್ನು ಸಂಬಂಧಪಟ್ಟ ಕ್ರಿಮ್ಸ್ನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಕೂಡ ಮಾಹಿತಿಯನ್ನು ನೀಡ್ತಾರೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಕೌಂಟರ್ನಲ್ಲಿ ಕೆಲವೊಂದು ಬೋರ್ಡುಗಳನ್ನು ಹಾಕಿದ್ದಾರೆ. SC/ST ಫಲಾನುಭವಿಗಳು ಉಚಿತವಾಗಿ ಸೇವೆಯನ್ನು ಪಡೆಯಲು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀಡಬೇಕೆಂಬ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಹೋದರೆ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಶುಲ್ಕವನ್ನು ಹಾಸ್ಪಿಟಲ್ನ ಒಂದು ಫೀಯನ್ನು ಹೆಚ್ಚಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇಲ್ಲಿ ಬರುವಂಥ ರೋಗಿಗಳಿಗೆ BPL ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದರ ಬದಲಾಗಿ 50% ಶುಲ್ಕವನ್ನು ವಿಧಿಸುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ BPL ಫಲಾನುಭವಿಗಳು ಇನ್ನು ಮುಂದೆ ಜಿಲ್ಲಾಸ್ಪತ್ರೆಗೆ ಬರುವಂಥವರು, ವಿವಿಧ ಪರೀಕ್ಷೆಗೆ ಒಳಗಾಗುವಂಥವರು 50% ಹಣವನ್ನು ಪಾವತಿಸಬೇಕಾಗಿದೆ. ಸರ್ಕಾರದ ಈ ಒಂದು ನಿಲುವಿಗೆ ರೋಗಿಗಳ ಸಂಬಂಧಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ BPL ಕಾರ್ಡನ್ನು ಹೊಂದಿ ಚಿಕಿತ್ಸೆಯನ್ನು ಪಡೆಯಲು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಈ ಒಂದು ನಿಯಮ ಸ್ವಲ್ಪ ಮಟ್ಟಿದ ಹೊರೆ ಅಂತಲೇ ಹೇಳ್ಬೋದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಮಿತಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಒಳಪಡುವಂಥ ಆಸ್ಪತ್ರೆಯಲ್ಲಿ ಇದೀಗ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಒಟ್ಟಿನಲ್ಲಿ ಕಾರವಾರ ಜಿಲ್ಲಾಸ್ಪತ್ರೆಗೆ ಸುಮಾರು 800ರಿಂದ 1000ರಷ್ಟು ರೋಗಿಗಳು ಪ್ರತಿನಿತ್ಯ ಬರ್ತಾರೆ, ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ. ಆದರೆ ಈ ಒಂದು ಶುಲ್ಕವನ್ನು ಪಾವತಿಸಬೇಕಾಗಿ ಬಂದಿರುವುದು ಮಾತ್ರ ದುರ್ದೈವ ಅಂತ ಹೇಳ್ಬೋದು. ಸರ್ಕಾರ ಸಮರ್ಪಕ ಪ್ರಮಾಣದ ವೈದ್ಯಕೀಯ ವ್ಯವಸ್ಥೆಗೆ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಬೇಕಾಗಿರೋದ್ರಿಂದ ರೋಗಿಗಳಿಂದ ಹಣ ಬರುತ್ತಿರುವ ಒಂದು ಸಂಗತಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಗೊತ್ತಾಗಿರುವಂಥದ್ದು. ಹೀಗಾಗಿ ಬರುವಂಥ BPL ಕಾರ್ಡನ್ನು ಹೊಂದಿರುವಂಥ ರೋಗಿಗಳು ಇನ್ನು ಮುಂದೆ ಇಲ್ಲಿ ಶುಲ್ಕವನ್ನು ಪಾವತಿಸಿಯೇ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಇದೀಗ BPL ಫಲಾನುಭವಿಗಳು ಕೂಡ ಶುಲ್ಕವನ್ನು ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3-4 ದಿನಗಳಿಂದ ಇಲ್ಲಿ BPL ಕಾರ್ಡುದಾರರಿಗೂ ಕೂಡ ಇಲ್ಲಿ ಬೇರೆ ಬೇರೆ ಪರೀಕ್ಷೆಗೆ ಶುಲ್ಕವನ್ನು ಪಾವತಿಸಬೇಕಾಗಿರುವಂಥದ್ದು. ನಾನೀಗ ಆಸ್ಪತ್ರೆ ಒಳಭಾಗದಲ್ಲಿದ್ದೆ, ನೋಡ್ತಾ ಇರ್ಬೋದು. ಇದು ಕಾರವಾರದ ಜಿಲ್ಲಾಸ್ಪತ್ರೆ. ಕ್ರಿಮ್ಸ್ ಅಡಿಯಲ್ಲಿ ಬರುವಂಥ ಈ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದ BPL ಫಲಾನುಭವಿಗಳು ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಆದರೆ ಕಳೆದ 3-4 ದಿನಗಳಿಂದ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ 50% ಶುಲ್ಕವನ್ನು ಭರಿಸಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ರೋಗಿಗಳ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರವಾರದ ಜಿಲ್ಲಾಸ್ಪತ್ರೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ಭಾಗದಿಂದಲೂ ರೋಗಿಗಳು ಕೂಡ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ BPL ಫಲಾನುಭವಿಗಳಿಗೆ ಅಂದರೆ BPL ಕಾರ್ಡ್ ಹೊಂದಿದಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ ಉಚಿತವಾಗಿ ಮಾಡಲಾಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ BPL ಫಲಾನುಭವಿಗಳು ಕೂಡ 50% ಶುಲ್ಕವನ್ನು ಪಾವತಿಸಬೇಕಾಗಿದೆ. ಎಕ್ಸ್ರೇ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ECG ಆಗಿರ್ಬೋದು ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಹೀಗಾಗಿ ರೋಗಿಗಳ ಸಂಬಂಧಿಕರು ಕೂಡ ಒಂದು ರೀತಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ಇದು ಕ್ರಿಮ್ಸ್ ಅಡಿಯಲ್ಲಿ ಬರುವಂತಹ ಆಸ್ಪತ್ರೆ ಆಗಿರೋದ್ರಿಂದ ಶುಲ್ಕವನ್ನು ಈ ಹಿಂದೆ ಭರಿಸಬೇಕಾಗಿತ್ತೆಂಬ ಮಾಹಿತಿಯನ್ನು ಸಂಬಂಧಪಟ್ಟ ಕ್ರಿಮ್ಸ್ನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಕೂಡ ಮಾಹಿತಿಯನ್ನು ನೀಡ್ತಾರೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಕೌಂಟರ್ನಲ್ಲಿ ಕೆಲವೊಂದು ಬೋರ್ಡುಗಳನ್ನು ಹಾಕಿದ್ದಾರೆ. SC/ST ಫಲಾನುಭವಿಗಳು ಉಚಿತವಾಗಿ ಸೇವೆಯನ್ನು ಪಡೆಯಲು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀಡಬೇಕೆಂಬ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಹೋದರೆ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಶುಲ್ಕವನ್ನು ಹಾಸ್ಪಿಟಲ್ನ ಒಂದು ಫೀಯನ್ನು ಹೆಚ್ಚಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇಲ್ಲಿ
ಬರುವಂಥ ರೋಗಿಗಳಿಗೆ BPL ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದರ ಬದಲಾಗಿ 50% ಶುಲ್ಕವನ್ನು ವಿಧಿಸುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ BPL ಫಲಾನುಭವಿಗಳು ಇನ್ನು ಮುಂದೆ ಜಿಲ್ಲಾಸ್ಪತ್ರೆಗೆ ಬರುವಂಥವರು, ವಿವಿಧ ಪರೀಕ್ಷೆಗೆ ಒಳಗಾಗುವಂಥವರು 50% ಹಣವನ್ನು ಪಾವತಿಸಬೇಕಾಗಿದೆ. ಸರ್ಕಾರದ ಈ ಒಂದು ನಿಲುವಿಗೆ ಆ ರೋಗಿಗಳ ಸಂಬಂಧಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ BPL ಕಾರ್ಡನ್ನು ಹೊಂದಿ ಚಿಕಿತ್ಸೆಯನ್ನು ಪಡೆಯಲು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಈ ಒಂದು ನಿಯಮ ಸ್ವಲ್ಪ ಮಟ್ಟಿದ ಹೊರೆ ಅಂತಲೇ ಹೇಳ್ಬೋದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಮಿತಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಒಳಪಡುವಂಥ ಆಸ್ಪತ್ರೆಯಲ್ಲಿ ಇದೀಗ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಒಟ್ಟಿನಲ್ಲಿ ಕಾರವಾರ ಜಿಲ್ಲಾಸ್ಪತ್ರೆಗೆ ಸುಮಾರು 800ರಿಂದ 1000ರಷ್ಟು ರೋಗಿಗಳು ಪ್ರತಿನಿತ್ಯ ಬರ್ತಾರೆ, ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ. ಆದರೆ ಈ ಒಂದು ಶುಲ್ಕವನ್ನು ಪಾವತಿಸಬೇಕಾಗಿ ಬಂದಿರುವುದು ಮಾತ್ರ ದುರ್ದೈವ ಅಂತ ಹೇಳ್ಬೋದು. ಸರ್ಕಾರ ಸಮರ್ಪಕ ಪ್ರಮಾಣವಾದ ವೈದ್ಯಕೀಯ ವ್ಯವಸ್ಥೆಗೆ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಬೇಕಾಗಿರೋದ್ರಿಂದ ರೋಗಿಗಳಿಂದ ಹಣ ಬರುತ್ತಿರುವ ಒಂದು ಸಂಗತಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಗೊತ್ತಾಗಿರುವಂಥದ್ದು. ಹೀಗಾಗಿ ಬರುವಂಥ BPL ಕಾರ್ಡನ್ನು ಹೊಂದಿರುವಂಥ ರೋಗಿಗಳು ಇನ್ನು ಮುಂದೆ ಇಲ್ಲಿ ಶುಲ್ಕವನ್ನು ಪಾವತಿಸಿಯೇ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಇದೀಗ BPL ಫಲಾನುಭವಿಗಳು ಕೂಡ ಶುಲ್ಕವನ್ನು ಭರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3-4 ದಿನಗಳಿಂದ ಇಲ್ಲಿ BPL ಕಾರ್ಡುದಾರರಿಗೂ ಕೂಡ ಇಲ್ಲಿ ಬೇರೆ ಬೇರೆ ಪರೀಕ್ಷೆಗೆ ಶುಲ್ಕವನ್ನು ಪಾವತಿಸಬೇಕಾಗಿರುವಂಥದ್ದು. ನಾನೀಗ ಆಸ್ಪತ್ರೆ ಒಳಭಾಗದಲ್ಲಿದ್ದೆ, ನೋಡ್ತಾ ಇರ್ಬೋದು. ಇದು ಕಾರವಾರದ ಜಿಲ್ಲಾಸ್ಪತ್ರೆ. ಕ್ರಿಮ್ಸ್ ಅಡಿಯಲ್ಲಿ ಬರುವಂಥ ಈ ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದ BPL ಫಲಾನುಭವಿಗಳು ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಆದರೆ ಕಳೆದ 3-4 ದಿನಗಳಿಂದ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ 50% ಶುಲ್ಕವನ್ನು ಭರಿಸಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ರೋಗಿಗಳ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಅಂತದ್ದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರವಾರದ ಜಿಲ್ಲಾಸ್ಪತ್ರೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ಭಾಗದಿಂದಲೂ ರೋಗಿಗಳು ಕೂಡ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ BPL ಫಲಾನುಭವಿಗಳಿಗೆ ಅಂದರೆ BPL ಕಾರ್ಡ್ ಹೊಂದಿದಂತಹ ರೋಗಿಗಳಿಗೆ ಇಲ್ಲಿ ಎಲ್ಲ ಪರೀಕ್ಷೆಗಳು ಕೂಡ ಉಚಿತವಾಗಿ ಮಾಡಲಾಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ BPL ಫಲಾನುಭವಿಗಳು ಕೂಡ 50%ರಷ್ಟನ್ನು ಶುಲ್ಕವನ್ನು ಪಾವತಿಸಬೇಕಾಗಿದೆ. ಎಕ್ಸ್ರೇ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ECG ಆಗಿರ್ಬೋದು ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಹೀಗಾಗಿ ರೋಗಿಗಳ ಸಂಬಂಧಿಕರು ಕೂಡ ಒಂದು ರೀತಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ಇದು ಕ್ರಿಮ್ಸ್ ಅಡಿಯಲ್ಲಿ ಬರುವಂತಹ ಆಸ್ಪತ್ರೆ ಆಗಿರೋದ್ರಿಂದ ಶುಲ್ಕವನ್ನು ಈ ಹಿಂದೆ ಭರಿಸಬೇಕಾಗಿತ್ತೆಂಬ ಮಾಹಿತಿಯನ್ನು ಸಂಬಂಧಪಟ್ಟ ಕ್ರಿಮ್ಸ್ನ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಕೂಡ ಮಾಹಿತಿಯನ್ನು ನೀಡ್ತಾರೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಕೌಂಟರ್ನಲ್ಲಿ ಕೆಲವೊಂದು ಬೋರ್ಡುಗಳನ್ನು ಹಾಕಿದ್ದಾರೆ. SC/ST ಫಲಾನುಭವಿಗಳು ಉಚಿತವಾಗಿ ಸೇವೆಯನ್ನು ಪಡೆಯಲು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯಕ್ಕೆ ನೀಡಬೇಕೆಂಬ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಹೋದರೆ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಶುಲ್ಕವನ್ನು ಹಾಸ್ಪಿಟಲ್ನ ಒಂದು ಫೀಯನ್ನು ಹೆಚ್ಚಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇಲ್ಲಿ ಬರುವಂಥ ರೋಗಿಗಳಿಗೆ BPL ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದರ ಬದಲಾಗಿ 50% ಶುಲ್ಕವನ್ನು ವಿಧಿಸುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ BPL ಫಲಾನುಭವಿಗಳು ಇನ್ನು ಮುಂದೆ ಜಿಲ್ಲಾಸ್ಪತ್ರೆಗೆ ಬರುವಂಥವರು, ವಿವಿಧ ಪರೀಕ್ಷೆಗೆ ಒಳಗಾಗುವಂಥವರು 50% ಹಣವನ್ನು ಪಾವತಿಸಬೇಕಾಗಿದೆ. ಸರ್ಕಾರದ ಈ ಒಂದು ನಿಲುವಿಗೆ ಆ ರೋಗಿಗಳ ಸಂಬಂಧಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ BPL ಕಾರ್ಡನ್ನು ಹೊಂದಿ ಚಿಕಿತ್ಸೆಯನ್ನು ಪಡೆಯಲು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಈ ಒಂದು ನಿಯಮ ಸ್ವಲ್ಪ ಮಟ್ಟಿದ ಹೊರೆ ಅಂತಲೇ ಹೇಳ್ಬೋದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಮಿತಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಒಳಪಡುವಂಥ ಆಸ್ಪತ್ರೆಯಲ್ಲಿ ಇದೀಗ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಒಟ್ಟಿನಲ್ಲಿ ಕಾರವಾರ ಜಿಲ್ಲಾಸ್ಪತ್ರೆಗೆ ಸುಮಾರು 800ರಿಂದ 1000ರಷ್ಟು ರೋಗಿಗಳು ಪ್ರತಿನಿತ್ಯ ಬರ್ತಾರೆ, ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ. ಆದರೆ ಈ ಒಂದು ಶುಲ್ಕವನ್ನು ಪಾವತಿಸಬೇಕಾಗಿ ಬಂದಿರುವುದು ಮಾತ್ರ ದುರ್ದೈವ ಅಂತ ಹೇಳ್ಬೋದು. ಸರ್ಕಾರ ಸಮರ್ಪಕ ಪ್ರಮಾಣವಾದ ವೈದ್ಯಕೀಯ ವ್ಯವಸ್ಥೆಗೆ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಬೇಕಾಗಿರೋದ್ರಿಂದ ರೋಗಿಗಳಿಂದ ಹಣ ಬರುತ್ತಿರುವ ಒಂದು ಸಂಗತಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಗೊತ್ತಾಗಿರುವಂಥದ್ದು. ಹೀಗಾಗಿ ಬರುವಂಥ BPL ಕಾರ್ಡನ್ನು ಹೊಂದಿರುವಂಥ ರೋಗಿಗಳು ಇನ್ನು ಮುಂದೆ ಇಲ್ಲಿ ಶುಲ್ಕವನ್ನು ಪಾವತಿಸಿಯೇ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.